Hello everyone, welcome back to our channel. So ee sali ನಾವು ಮೈಸೂರಿಗೆ ಹೊರಟಿದ್ದೀವಿ and guess what, ದಸರಾ ಟೈಮ್ ಅಲ್ಲಿ ಹೋಗ್ತಿರೋದು. ಫೀಲಿಂಗ್ ವೆರಿ ಎಕ್ಸೈಟೆಡ್ ಹೇಗಿರುತ್ತೆ ಸಿಟಿ ದಸರಾ ಟೈಮ್ ಅಲ್ಲಿ ಅಂತ. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. and ನಾವಿಲ್ಲಿ ಬೆಳಗ್ಗೆ 6 o'clock ಸ್ಟಾರ್ಟ್ ಮಾಡಿದ್ದೀವಿ ಬ್ಯಾಂಗ್ಳೂರಿಂದ. ನಾವಿಲ್ಲಿ ಈ ಸಲಿ ಕೂಡ ನೆಲಮಂಗಲ ಕುಣಿಗಲ್ ಹೈವೇನೆ ತಗೊಂಡು ಹೋಗ್ತಿರೋದು. ಸೊ ರೋಡ್ ತುಂಬ ಫ್ರೀ ಆಗಿರುತ್ತೆ ಅಂತ ಈ ರೂಟ್ ಚೂಸ್ ಮಾಡ್ತೀವಿ. ಮೈಸೂರಲ್ಲಿ ಎಲ್ಲಿ ಉಳ್ಕೊಂಡ್ವಿ, ಎಲ್ಲಿ ಹೋದ್ವಿ, ಯಾವ ಪ್ಲೇಸಸ್ನ ಕವರ್ ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಸೊ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಟೈಮ್ ಈಗ 7 ಗಂಟೆ ಆಗಿದೆ. ನಾವಿವಾಗ ಬೆಳ್ಳೂರು ಕ್ರಾಸ್ ಟೋಲ್ ಪ್ಲಾಜಾ ರೀಚ್ ಆಗಿದ್ದೀವಿ. ಟೋಲ್ ಪಾಸ್ ಆದ್ಮೇಲೆ ಲೆಫ್ಟ್ ತಗೋತಾ ಇದೀವಿ. ನಾಗಮಂಗಲ ರೂಟ್ ಇದು. ನಾಗಮಂಗಲ ನೆಕ್ಸ್ಟ್ ಪಾಂಡವಪುರ ಸಿಗುತ್ತೆ. ಸೊ ಫೈನಲಿ ಶ್ರೀರಂಗಪಟ್ಟಣ ರೀಚ್ ಆಗಿದ್ದೀವಿ. ಈಗ ಇಷ್ಟು ಅರ್ಲಿ ಬಂದು ದೇವಸ್ಥಾನ ನೋಡದೆ ಇರೋಕ್ಕಾಗತ್ತಾ? ಹಾಗೆ ನಾವು ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುಂದೆ ಪ್ರೊಸೀಡ್ ಆಗೋಣ ಅಂತ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲಿ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು, ಅಷ್ಟೊಂದು ರಶ್ ಇರಲಿಲ್ಲ. ಸೊ ಇಲ್ಲಿಂದ ನಾವು ಮುಂದಕ್ಕೆ ಹೊರಟಿದ್ದೀವಿ. ಸೊ ಮೈಸೂರು ಸಿಟಿ ಎಂಟರ್ ಆಗಿದ್ದೀವಿ. ಇಲ್ಲೆಲ್ಲ ನೋಡ್ಬೋದು, ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ನಮ್ಮ ಮೈಸೂರು ಸಿಟಿಗೆ ಎಂಟ್ರ್ ಆಗ್ತಿದ್ದಂಗೆ ನೋಡ್ಬೋದು ಎಷ್ಟು ನೀಟಾಗಿದೆ ಸಿಟಿ ಆ್ಯಂಡ್ ಟ್ರಾಫಿಕ್ ಫ್ರೀ ಕೂಡ. ತುಂಬ ಖುಷಿ ಆಗುತ್ತೆ ಈ ಥರ ನೋಡೋಕ್ಕೆ. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಡೆಸ್ಟಿನೇಷನ್ ಆ್ಯಂಡ್ ನಾವಿಲ್ಲಿ ಸ್ಟೇ ಆಗ್ತಿರೋದು ಹೋಟೆಲ್ ಮಯೂರ ಹೊಯ್ಸಳ ಅಂತ, KSTDC ಇದು. ಈ ಹೋಟೆಲ್ ಮೈಸೂರು ಪ್ಯಾಲೇಸಿಂದ ಆಲ್ಮೋಸ್ಟ್ 2 kilometers ಡಿಸ್ಟೆನ್ಸ್ ಇದೆ. ಸೊ ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣ. As usual, same theme which compares to other Mayura hotels, KSTDC ಇದು. ಹೈಜೀನ್ ವಿಷಯಕ್ಕೆ ಬಂದರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಥರ ಫೆಸಿಲಿಟೀಸು ಪ್ರೊವೈಡ್ ಮಾಡಿದ್ದಾರೆ. ಸೊ ಓವರ್ ಆಲ್ ರೂಮ್ ಇಸ್ ರಿಯಲಿ ವೆರಿ ನೈಸ್. ನಾವು ಚೆಕ್ ಇನ್ ಆದಮೇಲೆ ಸೀದಾ ಮೈಸೂರು ರೈಲ್ವೆ ಮ್ಯೂಸಿಯಂಗೆ ಬಂದಿದ್ದೀವಿ. ಇದು ಜಸ್ಟ್ 500 meters ದೂರದಲ್ಲಿದೆ ಮಯೂರ ಹೋಟೆಲಿಂದ.
ಇಲ್ಲಿ ಎಂಟ್ರಿ ಟಿಕೆಟ್ 50 rupees per head ತಗೋತಾರೆ, ವಿಚ್ ಇನ್ಕ್ಲೂಡ್ಸ್ ಟಾಯ್ ಟ್ರೈನ್ ರೈಡ್ ಕೂಡ. ನೋಡಿ, ಇದು ಆಗಿನ ಕಾಲದ ಟ್ರೈನು. ಸೊ ಮಹಾರಾಣಿ ಸಲೂನ್ ಅಂತ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನ. ಓವರಾಲ್ ಮ್ಯೂಸಿಯಂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅ ಗುಡ್ ಪ್ಲೇಸ್ ಟು ಸ್ಪೆಂಡ್ ವಿತ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ದೇ ಹ್ಯಾವ್ ಎ ರೈಲ್ ಕೋಚ್ ಕೆಫೆ ಕೂಡ ಇಲ್ಲಿ ತಿನ್ನೋದಕ್ಕೆಲ್ಲ ಸಿಗುತ್ತೆ. ಈ ಥೀಮೇ ಒಂಥರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಒಳ್ಳೆ ಟ್ರೈನಲ್ಲೇ ಕುತ್ಕೊಂಡು ಸ್ನ್ಯಾಕ್ಸ್ ತಿಂದಿರೋ ಥರ ಅನಿಸುತ್ತೆ. ಸೊ ಓವರಾಲ್ ರೈಲ್ವೆ ಮ್ಯೂಸಿಯಂ ಎ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ನೀವೇನಾದರೂ ಮೈಸೂರಿಗೆ ಬಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ಈ ಪ್ಲೇಸ್ನ.
ನಾವಿಲ್ಲಿಂದ ಮತ್ತೆ ವಾಪಸ್ ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಸೀದಾ ಪ್ಯಾಲೇಸ್ ಕಡೆ ಹೊರಟಿದ್ದೀವಿ. ಎಕ್ಸಾಕ್ಟ್ಲಿ 6:30ಗೆ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಕಾಣಿಸಿದೆ ಮೈಸೂರು ಪ್ಯಾಲೇಸ್ ನೋಡಿ. ನೋಡ್ತಾ ಇದ್ರೆ ಹಾಗೆ ನೋಡ್ತಾ ನಿಂತ್ಕೊಳ್ಳೋಣ ಅಂತ ಅನ್ಸುತ್ತೆ, ಅಷ್ಟು ತುಂಬಾ ಚೆನ್ನಾಗಿದೆ. ನೋಡ್ರಿ ಆ ಕ್ರೌಡ್ ನೋಡ್ರಿ, ಎಷ್ಟು ಜನ ಸೇರಿದ್ದಾರೆ ಅಂದ್ರೆ. ಕೋವಿಡ್ ಇಂದ 2 years ದಸರಾ ಈ ತರ ನಡೆಸಿರ್ಲಿಲ್ಲ. ಸೊ ಈ ಸರಿ ಅಂತೂ ತುಂಬಾ ಜನ ಸೇರಿದ್ದಾರೆ. ಸೊ ಫೈನಲಿ ವಿ ಕೇಮ್ ಟು ದ ಎಂಡ್ ಆಫ್ ದಿಸ್ ವಿಡಿಯೋ. ಸೊ ನೋಡಿದ್ರಲ್ಲ ನಾವು ಎಷ್ಟು ಪ್ಲೇಸಸ್ನ ಕವರ್ ಮಾಡಿದ್ವಿ ಇವತ್ತು ಬ್ಯಾಂಗ್ಳೂರಿಂದ ಹೊರಟಿ. We hope you liked our video. Please do like, share and subscribe to our channel. Thanks for watching and we see you in the next video. Bye.